ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಸತ್ಯಶೋಧನೆ ಪುಸ್ತಕದ 7ನೇ ಅಧ್ಯಾಯದ ಮುಂದಿನ ವಿವರಣೆ. ಈ ಭಿಕ್ಷುಗಳ ಪರಿಶುದ್ಧತೆಯನ್ನು ಕೇಂದ್ರವನ್ನಾಗಿಸಿ ತೆಗೆದುಕೊಂಡು ಬುದ್ಧನು ಬುದ್ಧ ಸಂಘವನ್ನು ಸ್ಥಾಪಿಸಿದನು. ಈ ಸಂಘವು ನಿರ್ಮಾಣದಲ್ಲಿ, ಪ್ರಜಾಸ್ವಾಮ್ಯತೆ ವಿತರಣೆಯಲ್ಲಿ ಸಮಾತವಾದವನ್ನು ಹೋಲುತ್ತದೆ. ಸಂಘದಲ್ಲಿ ಯಾರಿಗಾದರೂ ಪ್ರವೇಶ ನೀಡಲಾಗುತ್ತದೆ. ಬಡವ, ಬಲ್ಲಿದ, ಕುಲ, ವರ್ಗದ ಭೇದವಿಲ್ಲದೆ ಎಲ್ಲರಿಗೂ ಸದಸ್ಯರಾಗಿರಲು ಅರ್ಹತೆ ನೀಡುತ್ತಾರೆ. ಎಲ್ಲರೂ ಸಂಘದಲ್ಲಿ ಕುಟುಂಬ ಸದಸ್ಯರಂತೆ ಜೀವಿಸುತ್ತಿದ್ದರು. ಈ ಭಿಕ್ಷುಗಳ ಸಂಘ ಇಂದಿಗೂ ಇದೆ. ಇದು ಅತಿ ಪುರಾತನವಾದ ಬ್ರಹ್ಮಚಾರಿ ಸಮಾಜ. ಬುದ್ಧನು ಉರುವೇಲಕ್ಕೆ ಹೋಗುವ ಮಾರ್ಗದಲ್ಲಿ ಒಂದು ವನದಲ್ಲಿ ಮರದ ನೆರಳಲ್ಲಿ ಕುಳಿತನು. ಆ ವನಕ್ಕೆ 30 ಜನ ಜೋಡಿಗಳು ವಿಲಾಸಿ ಪ್ರವಾಸಕ್ಕೆಂದು ಕಾಲ ಕಳೆಯಲು ಬಂದಿದ್ದರು. ಅದರಲ್ಲಿ ಒಬ್ಬನಿಗೆ ಹೆಂಡತಿ ಇರಲಿಲ್ಲ. ಒಬ್ಬ ವೇಶ್ಯೆಯನ್ನು ಕರೆತಂದಿದ್ದನು. ಎಲ್ಲರೂ ವಿಲಾಸಿ ಮೋಜಿನಲ್ಲಿ ಮುಳುಗಿದ್ದಾಗ ಆ ವೇಶ್ಯೆ ವಸ್ತುಗಳನ್ನು ಅಪಹರಿಸಿ ಕಾಣದಂತೆ ಹೊರಟು ಹೋದಳು. ವೇಶ್ಯೆಯನ್ನು ಹುಡುಕುತ್ತಾ ಆ ಯುವಕರು ಬುದ್ಧನು ಕುಳಿತಿರುವ ಸ್ಥಳಕ್ಕೆ ಬಂದರು. ಯಾರಾದರೂ ಸ್ತ್ರೀ ಇತ್ತ ಬಂದಿದ್ದಾಳೆ ಎಂದು ಕೇಳಿದರು. ಅದಕ್ಕೆ ಬುದ್ಧನು, ಸ್ತ್ರೀಯನ್ನು ಹುಡುಕುವುದೋ ತನ್ನನ್ನು ತಾನು ಹುಡುಕುವುದೋ ಯಾವುದು ಒಳ್ಳೆಯದು ಯುವಕರೇ ಎಂದನು. ತನ್ನನ್ನು ತಾನು ಅನ್ವೇಷಿಸುವುದೇ ಒಳಿತು ಮಹಾನುಭಾವ ಎಂದರು. ಅದೇ ಒಳ್ಳೆಯದು. ನಿಮಗೆ ಧರ್ಮ ಬೋಧನೆ ಮಾಡುತ್ತೇನೆ, ಕುಳಿತುಕೊಳ್ಳಿ ಎನ್ನುತ್ತಾ ಅವರಿಗೆ ಧರ್ಮವನ್ನು ಕುರಿತು ಹೇಳಿದನು. ಬುದ್ಧನ ಬೋಧನೆಯನ್ನು ಕೇಳಿ ಅವರು ಸಂಘದಲ್ಲಿ ಸೇರಿದರು. ಕಾಲಕ್ರಮದಲ್ಲಿ ಅವರೆಲ್ಲ ಉನ್ನತ ಸ್ಥಿತಿಯನ್ನು ಹೊಂದಿದ್ದರು. ಸಂಚರಿಸುತ್ತಾ ಬುದ್ಧನು ಉರುವೇಲ ಎಂಬ ಸ್ಥಳವನ್ನು ಸೇರಿದನು. ಉರುವೇಲದಲ್ಲಿ 3 ಕಶ್ಯಪ ಸಹೋದರರು ತುಂಬ ಜಟಿಲವಾಗಿದ್ದರು. ಕಠಿಣ ಸಾಧನೆಗಳೊಂದಿಗೆ ಅವರ ಕೂದಲು ಜಡೆಗಟ್ಟಿದ್ದವು. ಎಲ್ಲರಲ್ಲೂ ಹಿರಿಯನು ಉರುವೇಲ ಕಶ್ಯಪ. ಆತನಿಗೆ 500 ಮಂದಿ ಶಿಷ್ಯರು ಇದ್ದರು. ಎಲ್ಲ ತನಗೆ ತಿಳಿದಿದೆ ಎನ್ನುವ ಭ್ರಾಂತಿಯಲ್ಲಿ ಮುಳುಗಿ ತೇಲುತ್ತಿದ್ದನು. ಬುದ್ಧನು ಆತನ ಬಳಿಗೆ ಬಂದು ಆತನ ಯಜ್ಞಶಾಲೆಯಲ್ಲಿ ಇರಲು ಆಶ್ರಯ ಕೋರಿದನು. ಆ ಯಜ್ಞಶಾಲೆಯಲ್ಲಿ ದೊಡ್ಡ ನಾಗರ ಹಾವು ಇತ್ತು. ಅದನ್ನು ತನ್ನ ಪ್ರೇಮ ಕರುಣೆಯಿಂದ ವಶಪಡಿಸಿಕೊಂಡು ತನ್ನ ಭಿಕ್ಷಾಪಾತ್ರೆಯಲ್ಲಿ ಇಟ್ಟುಕೊಂಡನು. ಬೆಳಗ್ಗೆ ಬಂದ ಕಶ್ಯಪನು, ನಿಮಗೆ ಹಾವು ಏನೂ ಹಾನಿ ಮಾಡಲಿಲ್ಲವೇ ಎಂದು ಕೇಳಿದಾಗ, ನೀವೇ ನೋಡಿ ಎನ್ನುತ್ತಾ ತನ್ನ ಭಿಕ್ಷಾಪಾತ್ರೆಯ ಮೇಲಿದ್ದ ವಸ್ತ್ರವನ್ನು ತೆಗೆದಾಗ ಆ ಹಾವು ಬುಸ್ಸೆಂದು ಹೊರಗೆ ಬಂದಿತು. ಅದನ್ನು ಪ್ರೇಮದಿಂದ ವಶಪಡಿಸಿಕೊಂಡಿದ್ದನ್ನು ತಿಳಿಸಿದನು. ಅದನ್ನು ಕರುಣೆ ಹಾಗೂ ಪ್ರೇಮದಿಂದ ಶಾಂತಗೊಳಿಸಿ ಹೊರಗೆ ಕಳುಹಿಸಿದನು. ಅದರೊಂದಿಗೆ ಸಂತೋಷಿಸಿ ಉರುವೇಲ ಕಶ್ಯಪನು ಬುದ್ಧನನ್ನು ಅತಿಥಿಯಾಗಿರುವಂತೆ ಕೋರಿದನು. ಕೆಲ ಸಂದರ್ಭಗಳಲ್ಲಿ ಬುದ್ಧನು ಶಕ್ತಿಗಳನ್ನು ಪ್ರದರ್ಶಿಸಬೇಕಾಗುತ್ತಿತ್ತು. ಕೊನೆಗೆ ಬುದ್ಧನ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಬುದ್ಧನ ಉನ್ನತತ್ವವನ್ನು ಗುರುತಿಸಿ ಉರುವೇಲ ಕಶ್ಯಪ ಹಾಗೂ ಆತನ ಶಿಷ್ಯರು ಸಂಘದಲ್ಲಿ ಸೇರಿದರು. ಕಶ್ಯಪ ಸಹೋದರರಲ್ಲಿ 2ನೇಯವನು ನದಿ ಕಶ್ಯಪ. ಆತನಿಗೆ 300 ಮಂದಿ ಶಿಷ್ಯರಿದ್ದರು. 3ನೇಯವನು ಗಯ ಕಶ್ಯಪ. ಆತನಿಗೆ 200 ಮಂದಿ ಶಿಷ್ಯರಿದ್ದರು. ಅವರೂ ಕೂಡ ತಮ್ಮ ಸಹೋದರನನ್ನು ಅನುಸರಿಸಿ ಶಿಷ್ಯರೊಂದಿಗೆ ಬುದ್ಧ ಸಂಘದಲ್ಲಿ ಸೇರಿದನು. ಬುದ್ಧನು 1000 ಮಂದಿ ಅನುಚರರೊಂದಿಗೆ ಉರುವೇಲ ಸಮೀಪದಲ್ಲಿನ ಗಯಾಸಿನಗೆ ಹೋದನು. ಅಲ್ಲಿ ಅವರಿಗೆ ಅದಿತ್ತ ಪರ್ಯಾಯ ಸುತ್ತ ಎನ್ನುವ ವಿಷಯವನ್ನು ಬೋಧಿಸಿದನು. ಅಂದರೆ ಕಣ್ಣುಗಳು ನೋಡುತ್ತವೆ, ಅವು ಒಳ್ಳೆಯ ಅಥವಾ ಕೆಟ್ಟದ್ದನ್ನು ಅನುಭವಿಸುತ್ತದೆ. ಹಾಗೆ ಎಲ್ಲ ಜ್ಞಾನೇಂದ್ರಿಯಗಳು ಅವು ಅನುಭವಿಸುವುದನ್ನು ತೆಗೆದುಕೊಳ್ಳುತ್ತವೆ. ಅವು ಒಳ್ಳೆಯ ಅಥವಾ ಕೆಟ್ಟದ್ದು ಯಾವುದನ್ನಾದರೂ ತೆಗೆದುಕೊಳ್ಳುತ್ತವೆ. ಒಳ್ಳೆಯದನ್ನು ಗ್ರಹಿಸಿದಾಗ ಒಳ್ಳೆಯದು, ಹಾಗೆಯೇ ಒಳ್ಳೆಯ ವಿಷಯಗಳನ್ನು ಗ್ರಹಿಸಿದಾಗ ಜ್ಞಾನ. ಜುಗುಪ್ಸೆ ಉಂಟಾಗುವ ವಿಷಯಗಳು ಕಾಣಿಸಿದಾಗ ವೈರಾಗ್ಯ ಉಂಟಾಗುತ್ತದೆ. ವೈರಾಗ್ಯ ಉಂಟಾದಾಗ ಮನಸ್ಸು ಒಳ್ಳೆಯ ವಿಷಯಗಳ ಕಡೆಗೆ ಹೊರಳುತ್ತದೆ. ಹಾಗೆ ಬ್ರಹ್ಮಚರ್ಯದ ಕಡೆಗೆ ಹೊರಳಿದಾಗ ಬರುವುದೇ ಜ್ಞಾನ. ಅದನ್ನು ಸಾಧನೆಯೊಂದಿಗೆ ತಿಳಿದುಕೊಳ್ಳಬೇಕು. ಈ ವಿಷಯಗಳನ್ನು ಕೇಳಿದ ಕಶ್ಯಪ ಸಹೋದರರು ಅವರ ಶಿಷ್ಯರೆಲ್ಲರೂ ಮಾಲಿನ್ಯಗಳನ್ನು ತೊಳೆದು ಹಾಕಿ ಅರ್ಹತವನ್ನು ಹೊಂದಿದರು. ಸಾರಿಪುತ್ರನು ಬ್ರಾಹ್ಮಣ ಕುಲಕ್ಕೆ ಸೇರಿದವನು. ಕುಟುಂಬ ಪರವಾಗಿ ಬರುವ ಆಚಾರ ವ್ಯವಹಾರಗಳು ಎಂದರೆ ಅಷ್ಟು ಇಷ್ಟವಿಲ್ಲದ ಸಾರಿಪುತ್ರನು ಬುದ್ಧನ ಬೋಧನೆಗಳೆಡೆಗೆ ಸುಲಭವಾಗಿ ಆಕರ್ಷಿತನಾದನು. ಸಾರಿಪುತ್ರನ ತಂದೆ ವಂಗತ ಸದಾಚಾರ ಸಂಪನ್ನ. ಸಾರಿಪುತ್ರ ವಿಲಾಸಿ ಜೀವನ ಅನುಭವಿಸುತ್ತಿದ್ದವನು.
ಅಂತಹ ತಮ್ಮ ಕುಮಾರನು ಬುದ್ಧ ಸಂಘದಲ್ಲಿ ಸೇರಲು ಇಷ್ಟವಿಲ್ಲದ ತಂದೆ ತಾಯಂದಿರು ತಮ್ಮ ಕೊನೆಯ ಕ್ಷಣದಲ್ಲಿ ಕುಮಾರನ ಕೈಯಲ್ಲಿ ಬುದ್ಧತ್ವವನ್ನು ಸ್ವೀಕರಿಸಿ ಕಣ್ಣು ಮುಚ್ಚಿದರು. ಸಾರಿಪುತ್ರನ ಸೋದರ ಸೋದರಿಯರು ಕೂಡ ಬುದ್ಧ ಸಂಘದಲ್ಲಿ ಸೇರಿದರು. ಮೊಘಲನ ತುಂಬ ಪ್ರಖ್ಯಾತವಾಸಿಯಾದ ಸಂಪನ್ನ ಕುಟುಂಬಕ್ಕೆ ಸೇರಿದವನು. ಮೊಘಲನ ಹಾಗೂ ಸಾರಿಪುತ್ರನು ಬಾಲ್ಯದಿಂದ ಒಳ್ಳೆಯ ಸ್ನೇಹಿತರು. ಒಂದು ಸಾರಿ ಅವರಿಬ್ಬರು ಪರ್ವತಾಗ್ರಹದಲ್ಲಿ ನಡೆಯುತ್ತಾ ಉತ್ಸವವನ್ನು ನೋಡಲು ಹೋದರು. ಭೌತಿಕ ಪರವಾದ ಇಂದ್ರಿಯ ಸುಖಗಳು ಕ್ಷಣಿಕವಾದದ್ದು ಎಂದು ಗ್ರಹಿಸಿದರು. ಅಂದಿನಿಂದ ಅವರು ಇಂದ್ರಿಯ ಸುಖಗಳನ್ನು, ತಾತ್ಕಾಲಿಕವಾದ ಭೋಗಗಳು, ಎಲ್ಲಕ್ಕಿಂತಲೂ ಸತ್ಯವಾದ ಆನಂದವನ್ನು ಹುಡುಕಬೇಕೆಂದುಕೊಂಡರು. ಜ್ಞಾನ ಸಮುಜಾರ್ಪಣೆಗಾಗಿ ಪರಿತಪಿಸಿದರು. ಆಗ ರಾಜಗುಹದಲ್ಲಿ ಪ್ರಖ್ಯಾತನಾದ ಪಂಡಿತ ಆಚಾರ್ಯ ಸಂಜಯನು ಇದ್ದನು. ಆತನ ಬಳಿಗೆ ಹೋಗಿ ಶಿಷ್ಯರಾಗಿ ಸೇರಿದರು. ಆದರೆ ಆ ವಿದ್ಯೆ ಅವರಿಗೆ ತೃಪ್ತಿ ನೀಡಲಿಲ್ಲ. ಆ ಸ್ನೇಹಿತರಿಬ್ಬರು ಹಲವು ಕಡೆ ತಿರುಗಿದರು, ಆದರೆ ಯಾವುದೂ ಅವರಿಗೆ ತೃಪ್ತಿ ನೀಡಲಿಲ್ಲ. ಅದರಿಂದ ಅವರು ಒಂದು ಒಪ್ಪಂದಕ್ಕೆ ಬಂದರು. ಯಾರು ಮೊದಲು ತುಂಬ ತೃಪ್ತಿಯನ್ನು ನೀಡುವ ವಿಷಯಾವಗಾಹನೆಯನ್ನು ನೀಡುವ ಜ್ಞಾನವನ್ನು ಹೊಂದುತ್ತಾರೋ ಅವರು ಎರಡನೆಯವನಿಗೆ ಆ ವಿಷಯಗಳನ್ನು ತಿಳಿಸಬೇಕು ಎನ್ನುವ ಒಪ್ಪಂದದೊಂದಿಗೆ ಅವರವರ ಗ್ರಾಮಕ್ಕೆ ಹೊರಟರು. ಬುದ್ಧನ ಅನುಚರರು ಧರ್ಮ ಪ್ರಚಾರಾರ್ಥವಾಗಿ ಹಲವು ಕಡೆಗಳಲ್ಲಿ ಸಂಚರಿಸಿದರು. ಅವರಲ್ಲಿ ಅಸ್ಸಾಜಿ ಎನ್ನುವ ಭಿಕ್ಷು ರಾಜಗುಹ ಬಳಿ ಇದ್ದ ಉಪತ್ತಿಸಾಗೆ ಹೋದನು. ಅಸ್ಸಾಜಿ ಭಿಕ್ಷೆ ಬೇಡುತ್ತಾ ಹೋಗುತ್ತಿದ್ದಾಗ ಆತನನ್ನು ನೋಡಿದ ಸಾರಿಪುತ್ರನು ಆಕರ್ಷಿತನಾದನು. ಆ ಸನ್ಯಾಸಿ ಕಣ್ಣು ಪ್ರಶಾಂತವಾಗಿದ್ದವು. ನೋಟ ದೂರಕ್ಕೆ ನೆಟ್ಟಿತು. ಮುಖದಲ್ಲಿ ಆತಂಕಗಳಿಲ್ಲ. ಆನಂದವನ್ನು ರುಚಿ ನೋಡಿದಂತೆ ಇದ್ದ ಆತನ ಕಣ್ಣಲ್ಲಿ ಪ್ರತಿಫಲಿಸುತ್ತಿದ್ದ ಆ ಪ್ರಶಾಂತತೆ ಸಾರಿಪುತ್ರನನ್ನು ಆಕರ್ಷಿಸಿತು. ಆತನ ಭಿಕ್ಷೆಗೆ ಅಡ್ಡಿ ಮಾಡದೆ ಆತನನ್ನು ಅನುಸರಿಸುತ್ತಾ ಅಸ್ಸಾಜಿ ಹಿಂದೆಯೇ ಹೊರಟನು. ಆತ 3 ಮನೆಗಳಲ್ಲಿ ಭಿಕ್ಷೆ ಬೇಡಿದ ಆಹಾರವನ್ನು ತಿನ್ನಲು ಸರಿಯಾದ ಸ್ಥಳಕ್ಕಾಗಿ ಹುಡುಕುತ್ತಿದ್ದರೆ ಸಾರಿಪುತ್ರನು ತಾನು ಕುಳಿತ ಆಸನವನ್ನು ಆತನಿಗೆ ನೀಡಿ ತನಗಾಗಿ ತಂದುಕೊಟ್ಟ ನೀರನ್ನು ಕುಡಿಯಲು ಆತನಿಗೆ ನೀಡಿದನು. ಭೋಜನಾನಂತರ ಸಾರಿಪುತ್ರ, ಅಯ್ಯ, ನನ್ನನ್ನು ಸಾರಿಪುತ್ರನೆನ್ನುವರು. ನೀವು ಯಾರು? ತುಂಬ ಪ್ರಶಾಂತವಾಗಿದ್ದೀರಿ. ನಿಮ್ಮ ಇಂದ್ರಿಯಗಳು ಯಾವುದೇ ಚಂಚಲತೆ ಇಲ್ಲದೆ ಪರಿಶುದ್ಧವಾಗಿದೆ. ಇದನ್ನು ನೀವು ಹೇಗೆ ಹೊಂದಿರುವಿರಿ? ನಿಮ್ಮ ಗುರುಗಳು ಯಾರು? ದಯಮಾಡಿ ತಿಳಿಸಿ ಎಂದು ಕೇಳಿದನು. ಆಗ ಅಸ್ಸಾಜಿ, ಓ ಸ್ನೇಹಿತನೇ, ಇದನ್ನು ನನಗೆ ತಥಾಗತನು ಬೋಧಿಸಿದನು. ನನಗೆ ಹೆಚ್ಚು ಜ್ಞಾನ ತಿಳಿದಿಲ್ಲ. ಆತ ತುಂಬ ಜ್ಞಾನವುಳ್ಳವನು. ನಾನಿನ್ನೂ ಸಾಧನೆಯ ಆರಂಭದ ಹಂತದಲ್ಲಿದ್ದೇನೆ ಎಂದನು. ಆಗ ಸಾರಿಪುತ್ರ, ಮಹಾನುಭಾವ, ನಿಮಗೆ ತಿಳಿದುದನ್ನು ನನಗೆ ಬೋಧಿಸಿ. ಕಷ್ಟವಾದ ಪದಗಳು, ಸಮಾಸಗಳು ಇಲ್ಲದೆ ಸುಲಭವಾದ ರೀತಿಯಲ್ಲಿ ನಿಮಗೆಷ್ಟು ತಿಳಿದಿದೆಯೋ ಅಷ್ಟೇ ಬೋಧಿಸಿ. ನಾನು ಅದನ್ನು ನಂತರ ವಿಶದೀಕರಿಸಿಕೊಳ್ಳುತ್ತೇನೆ ಎಂದನು. ಆಗ ಅಸ್ಸಾಜಿ ಬುದ್ಧನು ಹೇಳಿದ ಆರ್ಯ ಸತ್ಯಗಳನ್ನು 4 ಪಾದಗಳುಳ್ಳ ಪದ್ಯದಂತೆ ಹೇಳಿದನು. ಪ್ರತಿ ಕರ್ಮವು ಒಂದು ಕಾರಣದಿಂದಲೇ ಪ್ರಾರಂಭವಾಗುತ್ತದೆ. ತಥಾಗತನು ಆ ಕಾರಣಗಳನ್ನು ಹೇಳಿದ್ದಾನೆ. ಅವುಗಳನ್ನು ಹೀಗೆ ತಡೆಗಟ್ಟಬೇಕೋ ಹೇಳಿದ್ದಾನೆ. ಇದೇ ಆ ಮಹಾನುಭಾವ ಬೋಧಿಸಿದ್ದು. ಆ 4 ಪದಗಳ ಪದ್ಯದಿಂದ ಸಾರಿಪುತ್ರನು ಸಂತೃಪ್ತಿಯೊಂದಿಗೆ ಸಾಧನೆಯಲ್ಲಿ ಮೊದಲ ಹಂತ ಸೇರಿಕೊಂಡನು. ನಂತರ ಸ್ವಲ್ಪ ಸಂಭಾಷಣೆಯೊಂದಿಗೆ ತೃಪ್ತಿಯಾದ ಸಾರಿಪುತ್ರನು ಬುದ್ಧನಿಗೆ ತನ್ನ ಪ್ರಣಾಮಗಳನ್ನು ಅರ್ಪಿಸಿದನು. ಅದರೊಂದಿಗೆ ಅಲ್ಲಿಂದ ಅಸ್ಸಾಜಿ ಹೊರಟು ಹೋದನು. ಈ ವಿಷಯಗಳನ್ನೆಲ್ಲ ತಮ್ಮ ಒಡಂಬಡಿಕೆಯ ಪ್ರಕಾರ ತನ್ನ ಸ್ನೇಹಿತನ ಮೊಘಲನನಿಗೆ ತಿಳಿಸಿದನು. ಸ್ನೇಹಿತನಿಂದ ಆ ಜ್ಞಾನವನ್ನು ಕೇಳಿ ಮೊಘಲನು ಸಂತೋಷದಿಂದ ಉಬ್ಬಿ ಹೋದನು. ಶಿಷ್ಯನಿಗೆ ತಿಳಿದ ಸ್ವಲ್ಪ ಜ್ಞಾನದಲ್ಲಿ ಇಷ್ಟು ವಿಷಯಾವಗಾಹನೆ ಇದ್ದರೆ ಇನ್ನು ತಥಾಗತನ ಬಳಿ ಇನ್ನು ಎಷ್ಟು ಕಲಿತುಕೊಳ್ಳಬೇಕೋ ಎಂದುಕೊಳ್ಳುತ್ತಾ ಬುದ್ಧನ ಬಳಿಗೆ ಪಯಣಿಸಿದರು. ಅದರಲ್ಲಿನ ಸಾರವನ್ನು ಗ್ರಹಿಸಿದ ಆ ಸ್ನೇಹಿತರಿಬ್ಬರು ತಮಗೆ ತಿಳಿದವರಿಗೂ ಹೇಳುತ್ತಾ ಬುದ್ಧನನ್ನು ದರ್ಶಿಸಲು ಆತನು ತಂಗಿದ್ದ ವೇಲುವನಕ್ಕೆ ಹೋದರು. ಬುದ್ಧ ತನ್ನ ದರ್ಶನ ಪಡೆದ ಅವರಿಬ್ಬರಿಗೆ ದೀಕ್ಷೆ ನೀಡಿದನು. ಅವರು ಸಂಘದಲ್ಲಿ ಸೇರಿದರು. ಜ್ಞಾನಕ್ಕಾಗಿ ಅವರು ಪಟ್ಟ ತಪನೆ ಅವರನ್ನು ತಥಾಗತನ ಬಳಿಗೆ ಸೇರಿಸಿತು. ಬುದ್ಧನು ಮಾಡಿದ ಜ್ಞಾನ ಬೋಧನೆಯೊಂದಿಗೆ ಅವರು ಅರ್ಹತವನ್ನು ಸಂಪಾದಿಸಿ ನಿರ್ವಾಣ ಹೊಂದಿದರು.
ತಮ್ಮ ಸಹಾಧ್ಯಾಯರು ಹಾಗೂ ಸ್ನೇಹಿತರು ತುಂಬ ಜನ ಬುದ್ಧ ಸಂಘದಲ್ಲಿ ಸೇರಿದರು. ಆದರೆ ಅವರ ಗುರು ಸಂಜಯ ಮಾತ್ರ ತನಗಿರುವ ಹೆಸರು ಪ್ರಖ್ಯಾತಿ ನೆನೆದು ಹಾಗೂ ಬದಲಾವಣೆಯನ್ನು ಇಷ್ಟಪಡದೆ ಸಂಘದಲ್ಲಿ ಸೇರಲು ಇಷ್ಟಪಡಲಿಲ್ಲ. ಎಷ್ಟು ತಿಳಿಸಿ ಹೇಳಿದರೂ ಕೇಳದ ಗುರುಗಳಿಗೆ ಹೇಳಿ ಲಾಭ ಇಲ್ಲವೆಂದು ಸ್ನೇಹಿತರು ತಮ್ಮ ಸಾಧನೆಯಲ್ಲಿ ಮುಂದೆ ಸಾಗಿದರು. ಮೊದಲ ಸಮಾವೇಶದಲ್ಲೇ ಜ್ಞಾನೋದಯವನ್ನು ಹೊಂದಿದರು. ಕಾಲಕ್ರಮದಲ್ಲಿ ಅವರು ಸಂಘದಲ್ಲಿ ಅತ್ಯುನ್ನತ ಸ್ಥಾನವನ್ನು, ಜ್ಞಾನದಲ್ಲಿ ಉತ್ತಮ ಜ್ಞಾನವನ್ನು ಹೊಂದಿದರು. ಸಾರಿಪುತ್ರನು ಜ್ಞಾನದಲ್ಲೂ, ಮೊಗ್ಗಲನ್ನು ತಂತ್ರವಿದ್ಯೆಯಲ್ಲಿ ಉನ್ನತ ಸ್ಥಿತಿಯನ್ನು ಸಾಧಿಸಿದರು. ಬುದ್ಧನ ಕುಮಾರ ರಾಹುಲನಿಗೆ ದೀಕ್ಷೆ ಕೊಟ್ಟಿದ್ದು ಸಾರಿಪುತ್ರನೇ. ಬುದ್ಧನು ತನ್ನ ಶಿಷ್ಯರೆಲ್ಲರನ್ನು ಸಮಾವೇಶಗೊಳಿಸಿ ಅವರಲ್ಲಿ ಮೊದಲ ಸ್ಥಾನವನ್ನು ಸಾರಿಪುತ್ರನಿಗೆ, ನಂತರದ ಸ್ಥಾನವನ್ನು ಮೊಗ್ಗಲನಿಗೆ ನೀಡಿದರು. ಅಂದಿಗೆ ಅವರು ದೀಕ್ಷೆ ಸ್ವೀಕರಿಸಿ 1 ವಾರ ಆಗಿತ್ತು. ಬುದ್ಧನ ಮಹಾಪರಿನಿರ್ವಾಣದ ನಂತರ ರಾಜ ಅಜಾತಶತ್ರುವಿನ ಕೋರಿಕೆಯ ಮೇರೆಗೆ ಸಾರಿಪುತ್ರನು ಬುದ್ಧನು ಹೇಳಿದ ಜ್ಞಾನವನ್ನು ಮೊದಲ ಬೌದ್ಧ ಸಂಗೀತಿಯಲ್ಲಿ ಶೇಖರಿಸಿದನು. ಹೀಗೆ ಬುದ್ಧನ ಜ್ಞಾನ ಬೋಧನೆ 45 ವರ್ಷಗಳು ನಿಲ್ಲದಂತೆ ಮಹಾಪರಿನಿರ್ವಾಣದವರೆಗೂ ಸಾಗಿತು. ಬುದ್ಧನು ತನ್ನ 80ನೇ ವಯಸ್ಸಿನಲ್ಲಿ ದೇಹತ್ಯಾಗ ಮಾಡಿದನು. ಅಲ್ಲಿಯವರೆಗೂ 1 ದಿನವೂ ಕೂಡ ನಿಲ್ಲದ ಧರ್ಮ ಪ್ರಚಾರವು ಆತನಿಂದ ಆದರೇನು, ಆತನ ಶಿಷ್ಯರಿಂದ ಆದರೇನು ನಿಲ್ಲದಂತೆ ದಿನದಿನವೂ ಪ್ರವರ್ಧಮಾನವಾಗಿ ಸಾಗಿ ಬುದ್ಧ ಸಂಘವು ಹಲವಾರು ದೇಶಗಳಲ್ಲಿ ಬೇರೂರಿತು. ಪ್ರತಿ ವರ್ಷ ಮಳೆಗಾಲದಲ್ಲಿ ಮಾತ್ರ ಯಾವುದಾದರೂ ವನದಲ್ಲಿದ್ದು ಅಥವಾ ಛತ್ರಗಳಲ್ಲಿದ್ದು ಭಿಕ್ಷುಗಳು ಧರ್ಮ ಪ್ರಚಾರ ಮಾಡುತ್ತಿದ್ದರು. ಏಕೆಂದರೆ ಆಷಾಢ ಮಾಸದಿಂದ ಸರಾಸರಿ ಆಶ್ವೀಜ ಮಾಸದವರೆಗೂ ಭಾರತದಲ್ಲಿ ಮಳೆಗಾಲ, ಅಂದರೆ ಇಂಗ್ಲಿಷ್ ವರ್ಷದ ಕಾಲಮಾನದಲ್ಲಿ ಪ್ರಕಾರ ಜುಲೈ 2ನೇ ವಾರದಿಂದ ಅಕ್ಟೋಬರ್ 2ನೇ ವಾರದವರೆಗೂ 4 ತಿಂಗಳು ಭಿಕ್ಷುಗಳು ಒಂದೇ ಕಡೆ ಇದ್ದು ಪ್ರವಚನಗಳನ್ನು ನೀಡುತ್ತಿದ್ದರು. ಮಳೆಗಾಲದಲ್ಲಿ ನದಿಗಳು ಉಕ್ಕಿ ಪ್ರಯಾಣಕ್ಕೆ ಕಷ್ಟಕರವಾಗುತ್ತಿತ್ತು. ಆ ಕಾಲದಲ್ಲಿ ಅವರು ಕಾಲ್ನಡಿಗೆಯಲ್ಲೇ ಎಲ್ಲ ಸ್ಥಳಗಳಿಗೂ ಪ್ರಯಾಣಿಸುತ್ತಿದ್ದರು. ಆದ್ದರಿಂದ ಅನುಕೂಲವಾದ ವನವನ್ನು ಅಥವಾ ಆರಾಮಗಳು ಎಂದರೆ ಬುದ್ಧ ಹಾಗೂ ಬೌದ್ಧ ಸನ್ಯಾಸಿಗಳು ಇರಲು ಕೆಲವರು ರಾಜರು ಹಾಗೂ ಧನವಂತರು ನಿರ್ಮಿಸಿದ ಭವನಗಳು, ವಿಶ್ರಾಂತಿ ಗೃಹಗಳನ್ನಾಗಿ ಮಾಡಿಕೊಂಡು ಮಳೆಗಾಲ ಪೂರ್ತಿ ಅಲ್ಲೇ ಕಳೆಯುತ್ತಿದ್ದರು. ಮೊದಲ ವರ್ಷ ಬುದ್ಧನು ಸಾರಾನಾಥ್ ಬಳಿಯಿರುವ ಹರಿಣಾವನದಲ್ಲಿ ಕಳೆದನು. ರಾಜನಾದ ಬಿಂಬಸಾರನ ಕೋರಿಕೆಯ ಮೇರೆಗೆ 2, 3, 4, 17, 20ನೇ ವರ್ಷದ ಮಳೆಗಾಲವನ್ನು ರಾಜಗುಹ ದೇಶದಲ್ಲಿನ ಮಗಧ ಪಟ್ಟಣಕ್ಕೆ ಸ್ವಲ್ಪ ದೂರದಲ್ಲಿ ಇರುವ ಬಿದಿರು ತೋಟದಲ್ಲಿ ಕಳೆದನು. ಬಿಂಬಸಾರನು ಬಿದಿರು ತೋಟವನ್ನು ಬುದ್ಧನಿಗೆ ಕಾಣಿಕೆಯಾಗಿ ನೀಡಿದನು. 5ನೇ ಮಳೆಗಾಲ ವೈಶಾಲಿಯಲ್ಲಿ, 6ನೇ ಮಳೆಗಾಲ ಮಂಕುಲ ಪರ್ವತದ ಮೇಲೆ ಕಳೆದನು. 7ನೆಯ ವರ್ಷ ದೇವತೆಗಳಿಗೆ ತವತಿಂಸವನದಲ್ಲಿ ಅಭಿಧಮ್ಮವನ್ನು ಬೋಧಿಸಿದನು. ತವತಿಂಸವನ ಅಂದರೆ 33ನೇ ಸ್ವರ್ಗಲೋಕ. ತವತಿಂಸವನದಲ್ಲಿ ಉನ್ನತ ಲೋಕಕ್ಕೆ ಸೇರಿದ ದೇವಲೋಕ ಮಾಯಾದೇವಿ, ಅಂದರೆ ಬುದ್ಧನ ಸಿದ್ಧಾರ್ಥನ ತಾಯಿ ನಾಯಕತ್ವದಲ್ಲಿ ಆ ಸ್ವರ್ಗಲೋಕವಿದೆ. ಆಕೆ ಸಿದ್ಧಾರ್ಥನು ಜನಿಸಿದ 7ನೇ ದಿನ ಮರಣಿಸಿದ ನಂತರ ತವತಿಂಸವನ ಎನ್ನುವ ಸ್ವರ್ಗದಲ್ಲಿ ಜನಿಸಿದಳು. 8ನೆಯ ವರ್ಷ ಬೇಸಕಲ ಅಡವಿಯಲ್ಲಿ, 9ನೇ ವರ್ಷ ಕೋಸಂಬಿ ಬಳಿಯಿರುವ ಘೋಷಿತ ಅಡವಿಯಲ್ಲೂ, 10ನೇ ವರ್ಷ ವರಿಲಯಕ ಅಡವಿಯಲ್ಲೂ, 11ನೇ ವರ್ಷ ಮಗಧ ರಾಜ್ಯದಲ್ಲಿನ ಏಕನಲ ಗ್ರಾಮದಲ್ಲೂ, 12ನೇ ವರ್ಷ ವೆರಂಜ ಗ್ರಾಮದಲ್ಲೂ, 13, 18, 19ನೇ ವರ್ಷ ಕಾಲಿಕಾ ನಗರದ ಬಳಿಯಿರುವ ಕಲಿಯಾರತಿ ಬಳಿ, 14ನೇ ವರ್ಷ ಸಾವತ್ತಿ ನಗರದಲ್ಲಿರುವ ಜೇತವನದಲ್ಲೂ, 15ನೇ ವರ್ಷ ಕಪಿಲವಸ್ತು ನಗರದಲ್ಲಿ, 16ನೇ ವರ್ಷ ಅಲಾವಿ ನಗರದಲ್ಲೂ ಕಳೆದನು. 20ನೇ ವರ್ಷದಿಂದ ಇನ್ನುಳಿದ 44 ಮಳೆಗಾಲ ಅನಂತಪಿಂಡಕನು ನಿರ್ಮಿಸಿದ ಸಾವತ್ತಿ ನಗರ ಬಳಿಯಲ್ಲಿರುವ ಜೇತವನದಲ್ಲಿ ಬುದ್ಧನು ಉಳಿದನು. 45 ವರ್ಷಗಳು ಕಳೆದಾಗ ಬುದ್ಧನಿಗೆ 80ನೇ ವಯಸ್ಸು. ಬುದ್ಧನು ವೈಶಾಖ ಹುಣ್ಣಿಮೆ ದಿನ ಮಹಾಪರಿನಿರ್ವಾಣವನ್ನು ಹೊಂದಿದನು. ಆಗಿನ್ನೂ ಮಳೆಗಾಲ ಬಂದಿರಲಿಲ್ಲ. ಈ ವಿಧವಾಗಿ ಬುದ್ಧನು ತನ್ನ ಕೊನೆಯ ಉಸಿರಿನವರೆಗೂ ಧರ್ಮ ಬೋಧನೆಯನ್ನು ಮಾಡಿದನು. ಹಲವು ಕಡೆ ಹಲವು ವಿಧಗಳಲ್ಲಿ ಧರ್ಮವನ್ನು ಅವರವರ ಸ್ಥಿತಿ ಹಾಗೂ ಜ್ಞಾನಕ್ಕೆ ತಕ್ಕಂತೆ ಬೋಧಿಸಿದನು. ಥ್ಯಾಂಕ್ ಯು ಫ್ರೆಂಡ್ಸ್.
ಸತ್ಯಶೋಧನೆ ಪುಸ್ತಕದ 7ನೇ ಅಧ್ಯಾಯ ಧರ್ಮ ಪ್ರಚಾರ ಮುಕ್ತಾಯವಾಯಿತು.